ಸಾಮಾಜಿಕ ನ್ಯಾಯಪರ ಮಾತನಾಡುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಕೂಡಲೇ ಸದಾಶಿವ ಆಯೋಗದ ವರದಿಯನ್ನ ಜಾರಿಗೊಳಿಸಬೇಕೆಂದು ರಾಜ್ಯ ಮಾದಿಗ ದಂಡೋರ ಜಾಗೃತಿ ಸಮಿತಿ ರಾಜ್ಯಾಧ್ಯಕ್ಷ ಎಂಸಿ ಶ್ರೀನಿವಾಸ್ ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿಯಲ್ಲಿನ 101 ಉಪಜಾತಿಗಳಲ್ಲಿನ ತುಳಿತಕ್ಕೊಳಗಾದವರಿಗೆ ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಒಳ ಮೀಸಲಾತಿ ಕಲ್ಪಿಸಿದರೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಹಾಗೂ ರಾಜಕೀಯವಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಲು ನೆರವಾಗಲಿದೆ ಎಂದು ಹೇಳಿದರು. ಇವತ್ತು ಏನು ಧರ್ಮಯುದ್ಧ ಅಂತ ನಾವು ಸುಮಾರು 30 ವರ್ಷದಿಂದ ಧರ್ಮಯುದ್ಧ ಮಾಡ್ತಿದ್ದೀವಿ. ಆ ಧರ್ಮಯುದ್ಧಕ್ಕೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ ಅಂದ್ರೆ ಮುಂದೆ ಕೂತ್ಕೊಂಡಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರು ಮತ್ತು ನೀವೆಲ್ಲ ಕಾರ್ಯಕರ್ತರಾಗಿದ್ದೀವಿ, ನಿಮ್ಗೆಲ್ಲರಿಗೂ ವೆಲ್ಕಮ್ ಮಾಡ್ತೀವಿ. ಯಾಕಂದ್ರೆ ನಾವು ಇಷ್ಟುವರೆಗೂ ಬೆಳೆದಿದ್ದೀವಿ ಅಂದ್ರೆ ನಾವು ಒಂದು ಚಿಕ್ಕಬಳ್ಳಾಪುರ ಮತ್ತೆ ಎಲ್ಲಾ ಗ್ರಾಮಾಂತರ ಮಟ್ಟದಲ್ಲಿ ನಮ್ಮ ಕಷ್ಟ ಒಳ ಮೀಸಲಾತಿ ಏನು ಮಾದಿಗ ಅಂದ್ರೆ ಏನು ಅಂತ ಹೇಳ್ಕೊಂಡಾಗ ಪತ್ರಿಕಾ ಮಾಧ್ಯಮದವರು ನಮ್ಮ ಕ್ವಶನ್ ಮಾಡಿದ್ದಾರೆ, ಏನು ಮೀಸಲಾತಿ, ಒಳ ಮೀಸಲಾತಿ, ಕೆಳಬಂದ್ರ ಅಂದ್ರೆ ಏನು ಅಂತ ನಮ್ಮ ಕ್ವಶನ್ ಮಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದವರು ಈ ಮಟ್ಟಕ್ಕೆ ನಮ್ಮನ್ನು ಬೆಳೆಸಿ ಈ ಮಟ್ಟಕ್ಕೆ ಒಳ ಮೀಸಲಾತಿ ವರ್ಗೀಕರಣ ನ್ಯಾಯ ಸಿಕ್ಕುವವರೆಗೂ ನಮ್ ನ್ಯೂಸು ಮಾಡಿದ್ದೀವಿ. ಮತ್ತೆ ನಮ್ಮ ಹೋರಾಟಗಾರರು ನಾವು ಏನೇ ತ್ಯಾಗ ಮಾಡಿದ್ರು ಅದಕ್ಕೆ ಸ್ಪಂದಿಸಿದ್ದೀವಿ. ಅದಕ್ಕೆ ನಿಮಗೂ ವೆಲ್ಕಮ್ ಮಾಡ್ತಾ ಇದ್ದೀವಿ. ಆಂಧ್ರ ಪ್ರದೇಶದ ಮಂದಕೃಷ್ಣ ಮಾದಿಗ 1994ರಲ್ಲಿ ಪ್ರಾರಂಭವಾದ ಹೋರಾಟ ರಾಜ್ಯ ಸೇರಿ ಇನ್ನಿತರೆ ರಾಜ್ಯಗಳಲ್ಲಿ ಹೋರಾಟ ಮಾಡಿದ ಫಲವಾಗಿ ಇಂದು ಸುಪ್ರೀಂ ಕೋರ್ಟ್ ನ್ಯಾಯ ಒದಗಿಸಿದೆ. ಇದು ಹಲವು ಸಂಘಟನೆಗಳ ನಾಯಕರ ಸುದೀರ್ಘ ಹೋರಾಟದ ಫಲವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಡ ಮಾಡದೆ ಒಳ ಮೀಸಲಾತಿಗೆ ಆದೇಶ ಹೊರಡಿಸುವಂತೆ ಒತ್ತಾಯಿಸಿದರು. ನಾವು ಹೋದಾಗ 17 ಜನಕ್ಕೆ ಗಾಯ ಆಗಿ ಬಸ್ ಆಕ್ಸಿಡೆಂಟ್ ಆಗಿ ಪ್ರಾಣ ಇದರಲ್ಲಿ ದಾವಣಗೆರೆ ಬ್ರಿಡ್ಜ್ ಮೇಲೆ ಆಕ್ಸಿಡೆಂಟ್ ಆಯ್ತು. ಅದು ಇವಾಗ ಆಲ್ರೆಡಿ ಸರ್ಕ್ಯುಲರ್ ಆಗಿದೆ. 7 ಜನ ಡೆತ್ ಆಗಿರೋದು ಇದೆ, ಪ್ಲಸ್ 17 ಜನ ನಮ್ಮ ಜಿಲ್ಲೆಯವರೇ, ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಈ 3 ಜಿಲ್ಲೆಯವರು 17 ಜನಕ್ಕೂ ಗಾಯಗಳಾಗಿದೆ, ಆಕ್ಸಿಡೆಂಟ್ ಆಗಿದೆ. ಈ ವೇದಿಕೆಯಲ್ಲಿ ಅವರೆಲ್ಲ ಇದ್ದಾರೆ. ಇವ್ರಿಗೂ ಸರ್ಕಾರ ಏನಿದೆ ಪರಿಹಾರ ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಆಗಿದೆ. ಮಹದೇವ್ ಅವರ ತೀರ್ಮಾನ ಆದಷ್ಟು ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವರನ್ನು ಮನವಿ ಮಾಡಿ. ಇನ್ನು ಇದೇ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ರಾಮಪ್ಪ ಅವರು ಮಾತನಾಡಿ, ಪರಿಶಿಷ್ಟ ಜಾತಿಯಲ್ಲಿನ ಸಬಲರು ಮೀಸಲಾತಿಯ ಗರಿಷ್ಠ ಲಾಭವನ್ನ ಪಡೆಯುತ್ತಿದ್ದು ಈಗ ಅದಕ್ಕೆ ಕಡಿವಾಣ ಹಾಕಿದಂತಾಗಿದೆ. ಒಳ ಮೀಸಲಾತಿ ಜಾರಿಯಾದಲ್ಲಿ ಸಣ್ಣ ಉಪಜಾತಿಗಳು ಮೀಸಲಾತಿಯ ಲಾಭ ಪಡೆಯಬಹುದು. ಇದರಿಂದ ನೊಂದ ಮತ್ತು ಅಸ್ಪೃಶ್ಯರಿಗೆ ಹೆಚ್ಚಿನ ಲಾಭವಾಗಲಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಜನಜಾಗೃತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರನ್ನಾಗಿ ದೊಡ್ಡ ಕಿರುಗುಂಬಿ ವಿ ಸುರೇಶ್ ಅವರನ್ನ ನೇಮಿಸಿ ಆದೇಶ ಪ್ರತಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕೆಬಿ ನರಸಿಂಹಪ್ಪ, ಗೋಪಾಲ, ವೀಣಾ, ಧನಲಕ್ಷ್ಮಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.